ಎಲ್ಲರಿಗೂ ಕೊಟ್ಟಿದ್ದೀವಿ. ನೋಡಿ, ಮಂಡ್ಯದ ಅಕ್ಷರ ಸಂತ ಅಂಕೇಗೌಡರಿಗೂ ಕೂಡ ಪದ್ಮಶ್ರೀ ಗೌರವ ಸಿಕ್ಕಿರೋದು. ಹರಳಹಳ್ಳಿ ಗ್ರಾಮದ ನಿವಾಸಿಯವರು, ಮಂಡ್ಯದ ಹರಳಹಳ್ಳಿ ಗ್ರಾಮದ ನಿವಾಸಿ. ಮೈಸೂರಲ್ಲಿ ಇದ್ದಂತಹ ಜಾಗವನ್ನು, ತಮ್ಮ ಜಮೀನನ್ನ ಮಾರಿ ಅವರು ಲೈಬ್ರರಿಯನ್ನ ಮಾಡ್ತಾರೆ. ಯಾವುದೇ ಮೆಂಬರ್ಶಿಪ್ ಇಲ್ಲ, ಯಾವುದೇ ಎಂಟ್ರಿ ಫೀ ಇಲ್ಲ, ಉಚಿತವಾಗಿ ಯಾರು ಬೇಕಾದರೂ ಬರ್ಬೋದು, ಯಾರು ಬೇಕಾದ್ರೂ ಓದ್ಬೋದು. ಎಷ್ಟೋ ಜನ ಅಲ್ಲಿಗೆ PhD ಮಾಡಬೇಕು ಅನ್ಕೊಂಡ್ರೆಲ್ಲ ಬಂದು ಅಧ್ಯಯನ ಮಾಡಿದ್ರು. ಯಾಕಂದ್ರೆ 20 ಲಕ್ಷ ಪುಸ್ತಕಗಳಿದೆ ಅವರ ಇದರಲ್ಲಿ, ಲೈಬ್ರರಿಯಲ್ಲಿ. ಅಂಕೇಗೌಡರು ಮಾಡಿರುವಂತಹ ಆ ಒಂದು ಲೈಬ್ರರಿ ಏನಿದೆ, ಆ ಲೈಬ್ರರಿ ಅಲ್ಲಿಗೆ ಎಷ್ಟೋ ಜನ ಬರ್ತಾರೆ ಉಚಿತವಾಗಿ. ಅಲ್ಲಿ ನಮಗೆ ಎಲ್ಲವೂ ಸಿಗುತ್ತೆ, ಪುಸ್ತಕಗಳು ಎಲ್ಲ. ನೋಡಿ, ಇದೇ ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದ್ರಿ. ಅಂಕೇಗೌಡರ ಬಗ್ಗೆ ಹೇಳ್ತಾ ಹೋದ್ರೆ ಸಾಲು ಸಾಲು ವಿಚಾರಗಳನ್ನ ಹಂಚ್ಕೋಬಹುದು. ಎಲ್ಲ ಹಬ್ಬ ಹರಿದಿನ ಬಂದ್ರೆ ಅವರು ಹೊಸ ಬಟ್ಟೆ ತಗೋಬೇಕು ಅಂತ ಅವ್ರು ಹಾಗಲ್ಲ, ಪುಸ್ತಕಗಳನ್ನ ತಗೋತಿದ್ರು. ವೈದ್ಯಕೀಯ ಕ್ಷೇತ್ರಕ್ಕೆ ಡಾಕ್ಟರ್ ಸುರೇಶ್ ಅವರ ಕೊಡುಗೆ ಕೂಡ ಅಪಾರ. ಡಾಕ್ಟರ್ ಸುರೇಶ್ ಅವರು 4 ದಶಕಗಳಿಂದ ಹಿಮೋಫಿಲಿಯಾ ಮಕ್ಕಳಿಗೆ ಉಚಿತವಾಗಿ ಟ್ರೀಟ್ಮೆಂಟ್ ಅನ್ನ ಕೊಡ್ತಾ ಬರ್ತಿದ್ರು. ಈಗ ನಮ್ಮೊಂದಿಗೆ ಡಾಕ್ಟರ್ ಸುರೇಶ್ ಅವರೇ ಫೋನ್ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಹಾರ್ಟ್ಲಿ ಕಂಗ್ರಾಚ್ಯುಲೇಷನ್ ಸರ್. ಭಾರತದ ಅತ್ಯುನ್ನತ ಗೌರವ ಸಿಕ್ಕಿದೆ ಸರ್ ನಿಮಗೆ. ನಿಮ್ಮ ಈ ಒಂದು ಸೇವೆಗೆ ಸಿಕ್ಕಿರುವಂತಹ ಒಂದು ಗೌರವ. ಥ್ಯಾಂಕ್ ಯು ಸರ್. ನಾವು ನಿಮಗೆ ಥ್ಯಾಂಕ್ಸ್ ಹೇಳ್ಬೇಕು ಸರ್, ನೀವಲ್ಲ. ನಾವು ನಿಮಗೆ ಥ್ಯಾಂಕ್ಸ್ ಹೇಳ್ಬೇಕು. ನಿಮ್ಮಿಂದ ನಾವು ಕಲಿಯೋದು ತುಂಬಾ ಇದೆ. ಏನ್ ಉದ್ದೇಶ ಇಟ್ಕೊಂಡು ಈ ಉಚಿತ ಸೇವೆ ಮಾಡಿದ್ರಿ ಸರ್? ಮೊದಲಿಗೆ ನಾನು ಕೂಡ ಹಿಮೋಫಿಲಿಯಾ ಪೀಡಿತ. ಹೌದು, ನನಗೂ ಈ ತರ ತೊಂದರೆ ಇದೆ. ಹಿಮೋಫಿಲಿಯಾ ಈ ಸಫರಿಂಗ್ಗೆ ನನ್ನ ವೈದ್ಯನಾಗಲು ಪ್ರೇರೇಪಣೆ ನೀಡಿದ್ದು. ವೈದ್ಯನಾಗಿ, ಈ ಪೆಥಾಲಜಿಸ್ಟ್ ಆಗಿ ರಕ್ತ ರೋಗಗಳ ಕ್ಷೇತ್ರದಲ್ಲಿ ತೊಡಗಿಸ್ಕೊಂಡೆ. ಮತ್ತೆ ನನ್ನ ಬ್ಲಡ್ ಬ್ರದರ್ಸ್ಗೋಸ್ಕರ, ಯಾಕಂದ್ರೆ ಯಾವುದೇ ಈಗ 35-40 ವರ್ಷದ ಹಿಂದೆ ಯಾವುದೇ ವ್ಯವಸ್ಥೆ ಇರಲಿಲ್ಲ ಆಸ್ಪತ್ರೆಗಳಲ್ಲಿ. ಡಯಾಗ್ನೋಸಿಸ್ ಆಯ್ತು, ಟ್ರೀಟ್ಮೆಂಟ್ ಆಯ್ತು, ಅಥವಾ ರಿಹ್ಯಾಬಿಲಿಟೇಷನ್ ಬಗ್ಗೆ ಯಾವುದೇ ಒಂದು ಇದಿರಲಿಲ್ಲ. ಹಾಗಾಗಿ ನಾವು ಈ ಕರ್ನಾಟಕ ಹಿಮೋಫಿಲಿಯಾ ಸೊಸೈಟಿಯನ್ನ ಸ್ಥಾಪಿಸಿ ಅವ್ರನ್ನ ಹುಡುಕಿ ನೋಂದಾಯಿಸಿ ಅವ್ರಿಗೆ ಇದೆಲ್ಲ ಸಾಂತ್ವನ ಅದೆಲ್ಲ ಕೊಡೋ ಕೆಲಸ ಶುರು ಮಾಡಿದ್ವಿ. ನಂತರ ಇವ್ರಿಗೆ ಬೇಕಾಗಿರೋ ಆ ಮೆಡಿಸಿನ್ ನಮ್ಮ ದೇಶದಲ್ಲಿ ಈಗ್ಲೂ ತಯಾರಾಗ್ತಾ ಇಲ್ಲ. ಅದನ್ನ ಹೊರದೇಶದಿಂದ ತರಿಸ್ಕೋಬೇಕು. ತುಂಬಾ ದುಬಾರಿ, ಕೈಗೆಟುಕುವ ದರದಲ್ಲಿ ಇರೋದಿಲ್ಲ. ಹಾಗಾಗಿ ಸುಮಾರು ನಮ್ಮ ಹಿಮೋಫಿಲಿಯಾ ಮಕ್ಕಳು ಚಿಕಿತ್ಸಾ ವಂಚಿತರಾಗೋದ್ರಿಂದ, ಅವರ ಜಾಯಿಂಟು ಮಸಲ್ಸು ಬ್ಲೀಡ್ ಆಗೋದ್ರಿಂದ ಅದು ಅಂಗವಿಕಲತೆಗೆ ಈಡಾಗ್ತಾ ಇದ್ರು. ಹಾಗಾಗಿ ಇದರ ಬಗ್ಗೆ ನಾವು ಅನಿವಾರ್ಯವಾಗಿ ಆಗ ರಿಸೋರ್ಸ್ ಮೊಬಿಲೈಸೇಷನ್ ಆಗಿತ್ತು. ಹಾಗಾಗಿ ನಾವು ಡಾಕ್ಟರ್ SP ಬಾಲಸುಬ್ರಹ್ಮಣ್ಯವನ್ನ ಸಂಪರ್ಕ ಮಾಡಿದಾಗ ಅವರು ಪ್ರತಿ ವರ್ಷ ಒಂದು ದಿನ ನಾವು ನಿಮಗೆ ಮುಡುಪಾಗಿಡ್ತೇನೆ, ಅವರು ನಮ್ಮ ಜೊತೆ 21 ವರ್ಷ ಜೊತೆಯಾಗಿ ನಿಂತು ಒಂದು ಕನ್ಸರ್ಟ್ ಕೊಟ್ಟು, ಆಮೇಲೆ ಅಲ್ಲಿ ದಾವಣಗೆರೆಯಲ್ಲಿ ನಮ್ಮ ಕಿರುವಾಡಿ ಗಿರಿಜಮ್ಮ ಅವರು ನಮಗೆ ಅಲರ್ಟ್ ಆಗಿದ್ದು CSITಗೆ ಹಣ ತಾವೇ ದಾನ ನೀಡಿ ಅದನ್ನು ಕೊಡಿಸಿದ್ರು. ನಂತರ ಬೆಳೆದಿದ್ದೇ ಈ ಕರ್ನಾಟಕ ಹಿಮೋಫಿಲಿಯಾ ಸೊಸೈಟಿಯ ಎಲ್ಲಾ ವ್ಯವಸ್ಥೆಗಳು. 30 ವರ್ಷದಲ್ಲಿ ಎಲ್ಲ ಒಂದೇ ಸೂರಿನಡಿ ಸಿಗಬೇಕಾದ ವ್ಯವಸ್ಥೆ ನಾವು ಮಾಡಿದ್ದೇವೆ. ಸೊ ಈಗ ಎಲ್ಲ ದಾನಿಗಳು, ಪಬ್ಲಿಕ್ ಇವು ತಗೊಂಡು ಈ ಸಂಸ್ಥೆಯನ್ನ ನಡೆಸ್ತಾ ಇದ್ದೀವಿ. ಇಂತಹ ಸಂದರ್ಭದಲ್ಲಿ ಇದನ್ನ ನಮಗೆ ಗುರುತಿಸಿ ಸರ್ಕಾರ ಈ ಮನ್ನಣೆ ಸಿಕ್ಕಿರುವುದು ನಮಗೆ ಅನಿರೀಕ್ಷಿತ, ಮತ್ತೆ ತುಂಬಾ ಖುಷಿ ಆಯ್ತು. ಆಮೇಲೆ ಕೇಳೋರೇ ಇಲ್ದಂತಹ ಈ ರೋಗಗಳ ಬಗ್ಗೆ ಆಸಕ್ತಿ ವಹಿಸಿ, ನೀವು ಲಾಸ್ಟ್ ಇಯರ್ ನೀವು ರಾಷ್ಟ್ರಪತಿಗಳು ಇನ್ವೈಟ್ ಮಾಡಿದಂತ ಔತಣಕೂಟಕ್ಕೂ ಕೂಡ ಹೋಗಿದ್ರಿ. ಸಚಿನ್ ತೆಂಡೂಲ್ಕರ್ ಅವರಿದ್ರು, ದಿಗ್ಗಜರೆಲ್ಲರೂ ಕೂಡ ಇದ್ರು. ಹೌದು, ಡಿಸೆಂಬರ್ 3ನೇ ತಾರೀಕು ಅಂತಾರಾಷ್ಟ್ರೀಯ ಡಿಸಬಿಲಿಟಿ ಡೇ. ಆ ಪ್ರಯುಕ್ತ ಶ್ರೇಷ್ಠ ದಿವ್ಯಾಂಜನ್ ಪ್ರಶಸ್ತಿ ಕೂಡ ನಾನು ಭಾಜನನಾದೆ. ಆ ಒಂದು ಸಂದರ್ಭದಿಂದ ನಾನು ಇವೆಲ್ಲ ಅವ್ರನ್ನ ಕಾಂಟ್ಯಾಕ್ಟ್ ಸಿಕ್ತು, ಅವ್ರಿಗೆ ಸೆನ್ಸಿಟೈಸ್ ಸಿಕ್ತು. ಓಕೆ, ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್ ಸುರೇಶ್ ಹನಗವಾಡಿ ಅವರೇ. ನೀವು ಇದೇ ರೀತಿಯಾಗಿ ಇನ್ನೂ ಸೇವೆಯನ್ನ ಸಲ್ಲಿಸಲಿ. ನಿಮ್ಮ ಸೇವೆ
ಕರ್ನಾಟಕ ಭಾರತ ಅಂತಾರಾಷ್ಟ್ರೀಯ ಮಟ್ಟಕ್ಕೂ ಕೂಡ ವಿಸ್ತರಣೆ ಆಗ್ಲಿ. ನಿಮಗೆ ಸಿಕ್ಕಿರುವಂತಹ ಗೌರವ ಇಡೀ ಕರ್ನಾಡಿನ ಜನರ ಹೆಮ್ಮೆ ಅಂದ್ರೂ ಕೂಡ ತಪ್ಪಾಗೋದಿಲ್ಲ. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್ ಡಾಕ್ಟ್ರೆ. ಎಲ್ಲರೂ ಕೊಟ್ಟಿದೆ ನೋಡಿ, ಮಂಡ್ಯದ ಅಕ್ಷರ ಸಂತ ಅಂಕೇಗೌಡರಿಗೂ ಕೂಡ ಪದ್ಮಶ್ರೀ ಗೌರವ ಸಿಕ್ಕಿರೋದು. ಹರಳಹಳ್ಳಿ ಗ್ರಾಮದ ನಿವಾಸಿಯವರು, ಮಂಡ್ಯದ ಹರಳಹಳ್ಳಿ ಗ್ರಾಮದ ನಿವಾಸಿ, ಮೈಸೂರಲ್ಲಿ ಇದ್ದಂತಹ ಜಾಗವನ್ನು, ತಮ್ಮ ಜಮೀನನ್ನ ಮಾರಿ ಅವರು ಲೈಬ್ರರಿಯನ್ನ ಮಾಡ್ತಾರೆ. ಯಾವುದೇ ಮೆಂಬರ್ಶಿಪ್ ಇಲ್ಲ, ಯಾವುದೇ ಎಂಟ್ರಿ ಫೀ ಇಲ್ಲ, ಉಚಿತವಾಗಿ ಯಾರು ಬೇಕಾದ್ರೂ ಬರ್ಬೋದು, ಯಾರು ಬೇಕಾದ್ರೂ ಓದ್ಬೋದು. ಎಷ್ಟೋ ಜನ ಅಲ್ಲಿಗೆ PhD ಮಾಡಬೇಕು ಅನ್ಕೊಂಡ್ರೆಲ್ಲ ಬಂದು ಅಧ್ಯಯನ ಮಾಡಿದ್ರು. ಯಾಕಂದ್ರೆ 20 ಲಕ್ಷ ಪುಸ್ತಕಗಳಿದೆ ಅವರ ಇದರಲ್ಲಿ, ಲೈಬ್ರರಿಯಲ್ಲಿ. ಅಂಕೇಗೌಡರು ಮಾಡಿರುವಂತಹ ಆ ಒಂದು ಲೈಬ್ರರಿ ಏನಿದೆ, ಆ ಲೈಬ್ರರಿ ಅಲ್ಲಿಗೆ ಎಷ್ಟೋ ಜನ ಬರ್ತಾರೆ ಉಚಿತವಾಗಿ. ಅಲ್ಲಿ ನಮಗೆ ಎಲ್ಲವೂ ಸಿಗುತ್ತೆ, ಪುಸ್ತಕಗಳು ಎಲ್ಲ. ನೋಡಿ, ಇದೇ ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದ್ರಿ. ಅಂಕೇಗೌಡರ ಬಗ್ಗೆ ಹೇಳ್ತಾ ಹೋದ್ರೆ ಸಾಲು ಸಾಲು ವಿಚಾರಗಳನ್ನ ಹಂಚ್ಕೋಬಹುದು. ಎಲ್ಲ ಹಬ್ಬ ಹರಿದಿನ ಬಂದ್ರೆ ಅವರು ಹೊಸ ಬಟ್ಟೆ ತಗೋಬೇಕು ಅಂತ ಅವ್ರು ಹಾಗಲ್ಲ, ಪುಸ್ತಕಗಳನ್ನ ತಗೋತಿದ್ರು. ವೈದ್ಯಕೀಯ ಕ್ಷೇತ್ರಕ್ಕೆ ಡಾಕ್ಟರ್ ಸುರೇಶ್ ಅವರ ಕೊಡುಗೆ ಕೂಡ ಅಪಾರ. ಡಾಕ್ಟರ್ ಸುರೇಶ್ ಅವರು 4 ದಶಕಗಳಿಂದ ಹಿಮೋಫಿಲಿಯಾ ಮಕ್ಕಳಿಗೆ ಉಚಿತವಾಗಿ ಟ್ರೀಟ್ಮೆಂಟ್ ಅನ್ನ ಕೊಡ್ತಾ ಬರ್ತಿದ್ರು. ಈಗ ನಮ್ಮೊಂದಿಗೆ ಡಾಕ್ಟರ್ ಸುರೇಶ್ ಅವರೇ ಫೋನ್ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಹಾರ್ಟ್ಲಿ ಕಂಗ್ರಾಚುಲೇಷನ್ ಸರ್. ಭಾರತದ ಅತ್ಯುನ್ನತ ಗೌರವ ಸಿಕ್ಕಿದೆ ಸರ್ ನಿಮ್ಗೆ. ನಿಮ್ಮ ಈ ಒಂದು ಸೇವೆಗೆ ಸಿಕ್ಕಿರುವಂತಹ ಒಂದು ಗೌರವ. ಥ್ಯಾಂಕ್ ಯು ಸರ್. ನಾವು ನಿಮಗೆ ಥ್ಯಾಂಕ್ಸ್ ಹೇಳ್ಬೇಕು ಸರ್, ನೀವಲ್ಲ. ನಾವು ನಿಮಗೆ ಥ್ಯಾಂಕ್ಸ್ ಹೇಳ್ಬೇಕು. ನಿಮ್ಮಿಂದ ನಾವು ಕಲಿಯೋದು ತುಂಬಾ ಇದೆ. ಏನ್ ಉದ್ದೇಶ ಇಟ್ಕೊಂಡು ಈ ಉಚಿತ ಸೇವೆ ಮಾಡಿದ್ರಿ ಸರ್? ಮೊದಲಿಗೆ ನಾನು ಕೂಡ ಹಿಮೋಫಿಲಿಯಾ ಪೀಡಿತ. ಹೌದು, ನನಗೂ ಈ ತರ ತೊಂದರೆ ಇದೆ. ಹಿಮೋಫಿಲಿಯಾ ಈ ಸಫರಿಂಗ್ಗೆ ನನ್ನ ವೈದ್ಯನಾಗಲು ಪ್ರೇರೇಪಣೆ ನೀಡಿದ್ದು. ವೈದ್ಯನಾಗಿ, ಈ ಪೆಥಾಲಜಿಸ್ಟ್ ಆಗಿ ರಕ್ತ ರೋಗಗಳ ಕ್ಷೇತ್ರದಲ್ಲಿ ತೊಡಗಿಸ್ಕೊಂಡೆ. ಮತ್ತೆ ನನ್ನ ಬ್ಲಡ್ ಬ್ರದರ್ಸ್ಗೋಸ್ಕರ, ಯಾಕಂದ್ರೆ ಯಾವುದೇ ಈಗ 35-40 ವರ್ಷದ ಹಿಂದೆ ಯಾವುದೇ ವ್ಯವಸ್ಥೆ ಇರಲಿಲ್ಲ ಆಸ್ಪತ್ರೆಗಳಲ್ಲಿ. ಡಯಾಗ್ನೋಸಿಸ್ ಆಯ್ತು, ಟ್ರೀಟ್ಮೆಂಟ್ ಆಯ್ತು, ಅಥವಾ ರಿಹ್ಯಾಬಿಲಿಟೇಷನ್ ಬಗ್ಗೆ ಯಾವುದೇ ಒಂದು ಇದಿರಲಿಲ್ಲ. ಹಾಗಾಗಿ ನಾವು ಈ ಕರ್ನಾಟಕ ಹಿಮೋಫಿಲಿಯಾ ಸೊಸೈಟಿಯನ್ನ ಸ್ಥಾಪಿಸಿ ಅವ್ರನ್ನ ಹುಡುಕಿ ನೋಂದಾಯಿಸಿ ಅವ್ರಿಗೆ ಇದೆಲ್ಲ ಸಾಂತ್ವನ ಅದೆಲ್ಲ ಕೊಡೋ ಕೆಲಸ ಶುರು ಮಾಡಿದ್ವಿ. ನಂತರ ಇವ್ರಿಗೆ ಬೇಕಾಗಿರೋ ಆ ಮೆಡಿಸಿನ್ ನಮ್ಮ ದೇಶದಲ್ಲಿ ಈಗ್ಲೂ ತಯಾರಾಗ್ತಾ ಇಲ್ಲ. ಅದನ್ನ ಹೊರದೇಶದಿಂದ ತರಿಸ್ಕೋಬೇಕು. ತುಂಬಾ ದುಬಾರಿ, ಕೈಗೆಟುಕುವ ದರದಲ್ಲಿ ಇರೋದಿಲ್ಲ. ಹಾಗಾಗಿ ಸುಮಾರು ನಮ್ಮ ಹಿಮೋಫಿಲಿಯಾ ಮಕ್ಕಳು ಚಿಕಿತ್ಸಾ ವಂಚಿತರಾಗೋದ್ರಿಂದ, ಅವರ ಜಾಯಿಂಟು ಮಸಲ್ಸು ಬ್ಲೀಡ್ ಆಗೋದ್ರಿಂದ ಅದು